ಇನ್ನು ಭಾರಿ ಮಳೆಯಿಂದಾಗಿ ರಸ್ತೆ ಕಾಣದೆ ಕಾರು ಚಾಲಕನೊಬ್ಬ ತೋಟಕ್ಕೆ ಕಾರನ್ನ ನುಗ್ಗಿಸಿಬಿಟ್ಟಿರುವಂತಹ ಘಟನೆ ನಡೆದಿರುವಂಥದ್ದು. ಅದು ಕೂಡ ಚಿಕ್ಕಮಗಳೂರಿನಲ್ಲೇ ನಡೆದಿದೆ. ಕಳಸ ತಾಲೂಕಿನ ಕುದುರೆಮುಖ ಮಂಗಳೂರು ಮಾರ್ಗದಲ್ಲಿ ಒಂದು ಘಟನೆ ನಡೆದಿದೆ. ತಿರುವಿನಲ್ಲಿ ಕಾರು ಚಾಲಕನ ನಿಯಂತ್ರಣ ತಪ್ಪಿದೆ ಕಾರು. ಭಾರಿ ಮಳೆಯಿಂದಾಗಿ ರಸ್ತೆ ಕೂಡ ಕಾಣಿಸ್ತಾ ಇರಲಿಲ್ಲ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಹೀಗಾಗಿ ಕಾರು ನಿಯಂತ್ರಣ ತಪ್ಪಿ ಈ ಒಂದು ಅಪಘಾತ ಸಂಭವಿಸಿದೆ. ಕಾರಿನಲ್ಲಿದ್ದಂತಹ 4 ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅದೃಷ್ಟವಶಾತ್. ಕಾರು ತೆರಳುವ ವೇಳೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಕೂಡ ಆಗಿದೆ. ಮಳೆ ನಿಂತ ಮೇಲೆ ಕಾರನ್ನು ತೆರವುಗೊಳಿಸಿದ್ದಾರೆ ಸ್ಥಳೀಯರು. ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿದು ನೋಡಿ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಂದು ಕಡೆ ಅಜ್ಜಂಪುರದಲ್ಲೂ ಮಳೆಯಾಗಿದೆ, ಮತ್ತೊಂದು ಕಡೆ ಈ ಕಳಸ ತಾಲೂಕಿನ ಕುದುರೆಮುಖ ಮತ್ತು ಮಂಗಳೂರು ರಸ್ತೆಯಲ್ಲಿ ಅಪಘಾತ ಸಂಭವಿಸಿರುವಂಥದ್ದು. ಯಾಕಂತಂದರೆ ಕಂಪ್ಲೀಟಾಗಿ ಅಲ್ಲಿ ಕಾಫಿ ತೋಟಗಳಾಗಿರ್ಬೋದು, ಅಕ್ಕಪಕ್ಕದಲ್ಲಿ ಅರಣ್ಯ ಕೂಡ ಇರುತ್ತೆ. ಮಳೆ ಬರುವಂತಹ ಸಂದರ್ಭದಲ್ಲಿ ಈ ಮುಂದಿನ ಒಂದು ಗಾಜೇನಿರುತ್ತೆ, ಕಾರ್ ಗಾಜು, ಅದಕ್ಕೆ ಕಂಪ್ಲೀಟಾಗಿ ಮಂಜು ಥರ ಆವರಿಸ್ಕೊಂಡಂತಹ ಸಂದರ್ಭದಲ್ಲಿ ಎದುರುಗಡೆ ಸರಿಯಾಗಿ ರಸ್ತೆ ಕೂಡ ಕಾಣಿಸೋದಿಲ್ಲ. ಅದು ಕೂಡ ತಿರುವಿನಲ್ಲಿ ಸರಿಯಾಗಿ ಕಾಣಿಸೋದಿಲ್ಲ. ಈ ಸಂದರ್ಭದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಕಂಪ್ಲೀಟಾಗಿ ಈ ಒಂದು ಕಾರ್ ಏನಿದೆ ಆ ತೋಟಕ್ಕೆ ಹೋಗಿಬಿಟ್ಟಿದೆ. ಆದರೆ ಅದೃಷ್ಟವಶಾತ್ ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದರೆ 4 ಜನ ಕೂಡ ಕಾರಲ್ಲಿರ್ತಾರೆ. ಅವರು ಕಂಪ್ಲೀಟಾಗಿ ಪ್ರಾಣಾಪಾಯದಿಂದ ಪಾರಾಗಿರುವಂಥದ್ದು. ಮಳೆ ನಿಂತ ತಕ್ಷಣವೇ ಕಾರನ್ನು ಆ ತೋಟದಿಂದ ಹೊರಗೆ ತೆಗೆಯುವಂತಹ ಕೆಲಸವನ್ನು ಸ್ಥಳೀಯರು ಮಾಡಿರುವಂಥದ್ದು. ಒಂದು ಕಡೆ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ, ಒಂದು ಕಡೆ ಕಾರನ್ನು ತೆರವುಗೊಳಿಸುವಂತಹ ಕೆಲಸ, ಅದೇ ರೀತಿಯಾಗಿ ಒಂದು ಕಡೆ ಮಳೆ ಬರುವಂತಹ ಒಂದು ದೃಶ್ಯಾವಳಿಗಳು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.